ಶ್ರೀ ಹರಿವಾಯುಗುರುಭ್ಯೋ ನಮಃ. ಓಂ ವಂದೇ ವಿಷ್ಣುಂ ನಮಾಮಿ ಶ್ರಿಯಮಥ ಚ ಭುವಂ ಬ್ರಹ್ಮವಾಯೂ ಚ ವಂದೇ ಗಾಯತ್ರೀಂ ಭಾರತೀಂ ತಾಮಪಿ ಗರುಡಮನಂತಂ ಭಜೆ ರುದ್ರದೇವಂ. ದೇವೀಂ ವಂದೇ ಸುಪರ್ಣೀಮಹಿಪತಿದಯಿತಾಂ ವಾರುಣೀಮಪ್ಯುಮಾಂ ತಾಂ ಇಂದ್ರಾದೀನ್ ಕಾಮಮುಖ್ಯಾನಪಿ ಸಕಲಸುರಾನ್ ತದ್ಗುರೂನ್ಮದ್ಗುರೂಂಶ್ಚ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ ನಮಸ್ಯೇ ಗುರೂನ್ ಮಮ. ಆಪಾದಮೌಳಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ವಿದ್ಯಾಸಾಗರ ಮಾಧವತೀರ್ಥಗುರುಭ್ಯೋ ನಮಃ. ಹರಿ ಓಂ. ಲೌಕಿಕ ವೈದಿಕ ಭೇದ ಭಿನ್ನ ವರ್ಣಾತ್ಮಕ ಧ್ವನ್ಯಾತ್ಮಕ ಅಶೇಷ ಶಬ್ದಾರ್ಥ ಋಗಾದಿ ಸರ್ವವೇದಾರ್ಥ ವಿಷ್ಣು ಮಂತ್ರಾರ್ಥ ಪುರುಷ ಸೂಕ್ತಾರ್ಥ ಗಾಯತ್ರ್ಯರ್ಥ ವಾಸುದೇವ ದ್ವಾದಶಾಕ್ಷರ ಮಂತ್ರಾಂತರ್ಗತ ಆದ್ಯ ಅಷ್ಟಾಕ್ಷರಾರ್ಥ ಶ್ರೀಮನ್ನಾರಾಯಣ ಅಷ್ಟಾಕ್ಷರ ಮಂತ್ರಾರ್ಥ ವಾಸುದೇವ ದ್ವಾದಶಾಕ್ಷರ ಮಂತ್ರಾಂತರ್ಗತ ಅಂತ್ಯ ಚತುರಕ್ಷರಾರ್ಥ ವ್ಯಾಹೃತ್ಯರ್ಥ ಮಾತೃಕಾ ಮಂತ್ರಾರ್ಥ ಪ್ರಣವೋಪಾಸಕಾನಾಂ ಪಾಪಾವಿದ್ಧ ದೈತ್ಯಪೂಗಾವಿದ್ಧ ಶ್ರೀ ವಿಷ್ಣು ಭಕ್ತ್ಯಾದ್ಯನಂತ ಗುಣಪರಿಪೂರ್ಣ ರಮಾ ವ್ಯತಿರಿಕ್ತ ಪೂರ್ವ ಪ್ರಸಿದ್ಧ ವ್ಯತಿರಿಕ್ತ ಅನಂತ ವೇದ ಪ್ರತಿಪಾದ್ಯ ಮುಖ್ಯತಮ ಅನಂತ ಜೀವನಿಯಾಮಕ ಅನಂತರೂಪ ಭಗವತ್ ಕಾರ್ಯ ಸಾಧಕ ಪರಮದಯಾಲು ಕ್ಷಮಾಸಮುದ್ರ ಭಕ್ತವತ್ಸಲ ಭಕ್ತಾಪರಾಧ ಸಹಿಷ್ಣು ಶ್ರೀ ಮುಖ್ಯ ಪ್ರಾಣಾವತಾರ ಭೂತಾನಾಂ ಅಗ್ನ ಜ್ಞಾನಾರ್ಥಿ ಜ್ಞಾನಯೋಗ್ಯ ಭಗವತ್ಕೃಪಾಪಾತ್ರಭೂತ ಸಲ್ಲೋಕ ಕೃಪಾಲು ಶ್ರೀ ಬ್ರಹ್ಮರುದ್ರಾದ್ಯರ್ಥಿತ ಭಗವದಾಜ್ಞಾಂ ಶಿರಸಿ ಪರಮಾದರೇಣ ಅನರ್ಘ್ಯ ಶಿರೋರತ್ನವತ್ ನಿಧಾಯ ತಥಾ ಅಶೇಷದೇವತಾ ಪ್ರಾರ್ಥನಾಂ ಹಾರವತ್ ಹೃದಯ ನಿಧಾಯ ಸರ್ವಸ್ವಕೀಯ ಸಜ್ಜನಾನುಗ್ರಹೇಚ್ಛಯ ಕರ್ಮಭುವಿ ಅವತೀರ್ಣಾನಾಂ ತಥಾ ಅವತೀರ್ಯ ಸಕಲ ಸಚ್ಚಾಸ್ತ್ರಕರ್ತॄಣಾಂ ಸರ್ವದುರ್ಮತಭಂಜಕಾನಾಂ ಅನಾದಿತಃ ಸತ್ಸಂಪ್ರದಾಯ ಪರಂಪರಾ ಪ್ರಾಪ್ತ ಶ್ರೀಮದ್ವೈಷ್ಣವ ಸಿದ್ಧಾಂತ ಪ್ರತಿಷ್ಠಾಪಕಾನಾಂ. ಪ್ರಾತಃ ಸಂಕಲ್ಪ ಗದ್ಯ ಪ್ರವಚನದಲ್ಲಿ ನಿನ್ನೆ ವಿಭಾಗಿಸಿಕೊಂಡಿರುವ 4వ ಭಾಗದ ಪಂಕ್ತಿಯಲ್ಲಿ ಸಕಲ ಸಚ್ಚಾಸ್ತ್ರಕರ್ತॄಣಾಂ ಸಕಲ ಸಚ್ಚಾಸ್ತ್ರಗಳ ಕರ್ತೃವಾದ ಶ್ರೀಮದ್ ಆನಂದ ತೀರ್ಥರು ಅಂತ ಹೇಳಿಕೊಳ್ತಾ ಅವರು ಸರ್ವಮೂಲ ಗ್ರಂಥಗಳನ್ನು 37 ಗ್ರಂಥಗಳನ್ನು ಬರೆದಿದ್ದಾರೆ. ಆ ಗ್ರಂಥಗಳನ್ನು ನಾವು ನವವಿಧ ಭಕುತಿಗೆ ನವವಿಧ ಸೋಪಾನಗಳಂತೆ 9 ಭಾಗಗಳಾಗಿ ವಿಭಾಗ ಮಾಡಿಕೊಂಡು ಹೇಳ್ಕೊಳ್ತಾ ನಿನ್ನೆ ದಿನ ಸ್ತೋತ್ರ ಭಾಗ ಅಂತ ಹೇಳ್ತಾ ಸ್ತೋತ್ರ ಗ್ರಂಥಗಳಲ್ಲಿ ನಖಸ್ತುತಿ ಮತ್ತು ದ್ವಾದಶ ಸ್ತೋತ್ರವನ್ನು ಹೇಳ್ಕೊಂಡಿದ್ದೇವೆ. ದ್ವಾದಶ ಸ್ತೋತ್ರದ ರಚನೆಯ ಹಿನ್ನೆಲೆ ನಿನ್ನೆ ನಾವು ವಿಷ ಪರಿಹಾರವು ಮಾಡಿದರು ರಚನೆ ಮಾಡಿ ವೃಷಭಕ್ಕೆ ಶಿಷ್ಯರು ಇಟ್ಟ ವಿಷವನ್ನು ದ್ವಾದಶ ಸ್ತೋತ್ರ ರಚನೆ ಮಾಡಿ ಮಧ್ವಾಚಾರ್ಯರು ಪರಿಹಾರ ಮಾಡಿದರು ಅಂತ ಒಂದು ಇತಿಹಾಸವನ್ನು ಹೇಳ್ಕೊಂಡಿದ್ದೇವೆ. ದ್ವಾದಶ ಸ್ತೋತ್ರದ ರಚನೆಯ ಹಿನ್ನೆಲೆ ಇನ್ನು ಕೆಲವರು ಅನೇಕ ರೀತಿಯಾಗಿ ಹೇಳ್ತಾರೆ. ಕೆಲವು ಗ್ರಂಥಗಳಲ್ಲಿ ಮಧ್ವಾಚಾರ್ಯರು ಸಮುದ್ರ ತೀರಕ್ಕೆ ಹೋಗಿ ಅವರು ಜಪ ಮಾಡ್ತಾ ಕೂತಿರುವಾಗ ಒಂದು ಹಡಗು ಸಮುದ್ರದಲ್ಲಿ ಗಾಳಿ ಮಳೆಗೆ ಮುಳುಗಿ ಹೋಗುವಂತಹ ಒಂದು ವಿಪತ್ಕರ ಪರಿಸ್ಥಿತಿ ಅದಕ್ಕೆ ಬಂದಾಗ ಮಧ್ವಾಚಾರ್ಯರು ತಮ್ಮ ಉತ್ತರೀಯವನ್ನು ಹಾಗೆ ಅಂದಾಗ ಆ ಮಳೆ ಗಾಳಿಯಿಂದ ಹಡಗು ಪಾರಾಗಿ ಅದರಲ್ಲಿರುವ ಜನರೆಲ್ಲರೂ ಕೂಡ ಪಾರಾದರು. ಆಗ ಆ ಹಡಗಿನ ಮಾಲೀಕ ಬಂದು ಮಧ್ವಾಚಾರ್ಯರಿಗೆ ಏನು ಕಾಣಿಕೆ ಕೊಡಬೇಕು ಅಂತ ಅವರು
ಪ್ರಾರ್ಥನೆ ಮಾಡಿದಾಗ ಆವಾಗ ಹಡಗು ಮುಳುಗಿ ಹೋಗದೇ ಇರುವುದಕ್ಕೆ ಬ್ಯಾಲೆನ್ಸ್ ಮಾಡುವುದಕ್ಕಾಗಿ ಕೆಲವು ಗೋಪೀಚಂದನ ಖಂಡಗಳನ್ನು ಇಟ್ಟಿದ್ದರು. ಅದನ್ನು ತಗೊಂಡ್ರು ಮಧ್ವಾಚಾರ್ಯರು. ಅದನ್ನು ತಗೊಂಡು ಉಡುಪಿಗೆ ಒಳಗೆ ಬರ್ತಾ ಇರುವಾಗ ಆ ಗೋಪೀಚಂದನ ಖಂಡದಲ್ಲಿ ಉಡುಪಿ ಕೃಷ್ಣನ ಪ್ರತಿಮೆ, ಇವತ್ತು ನಾವು ಕಾಣ್ತಾ ಇರುವಂತಹ ಪ್ರತಿಮೆ ಇತ್ತು. ಆ ದ್ವಾದಶಸ್ತೋತ್ರವನ್ನು ಪಠನೆ ಮಾಡ್ಕೊತಾ ಬಂದು ಉಡುಪಿ ಕೃಷ್ಣನನ್ನು ಮಧ್ವಾಚಾರ್ಯರು ಪ್ರತಿಷ್ಠೆ ಮಾಡಿದರು ಅಂತ ಇದು ಒಂದು ಇತಿಹಾಸ. ಇನ್ನೊಂದು ಇತಿಹಾಸ ನಿನ್ನೆ ಹೇಳಿಕೊಂಡಂತೆ ನನ್ನ ಗ್ರಂಥಗಳಿಗೆ ಈ ವೃಷಭವು ವ್ಯಾಖ್ಯಾನ ಮಾಡುತ್ತೆ ಅಂತ ಹೇಳಿದಾಗ ಮಾತ್ಸರ್ಯಗ್ರಸ್ತರಾದಂತಹ ಕೆಲವು ಶಿಷ್ಯರು ಆ ವೃಷಭಕ್ಕೆ ಶಾಪವನ್ನು ಕೊಟ್ಟು ಹಾವು ಕಚ್ಚಿ ಸಾಯಬೇಕು ಅಂಥೇಳಿ, ಹಾವು ಕಚ್ಚಿ ವಿಷ ತುಂಬಿದಾಗ ಆ ವೃಷಭವನ್ನು ಪುನರುಜ್ಜೀವಿತನ್ನಾಗಿ ಮಾಡುವುದಕ್ಕಾಗಿ ದ್ವಾದಶಸ್ತೋತ್ರವನ್ನು ಪಠಿಸಿ ವಿಷವನ್ನು ಪರಿಹಾರ ಮಾಡಿದರು ಅಂತ ಒಂದು ಇತಿಹಾಸ. ಇತಿಹಾಸಗಳು ಏನೇ ಇದ್ದರೂ ಕೂಡ ದ್ವಾದಶ ಸ್ತೋತ್ರ ಎಂಬುವಂಥದ್ದು ಅತಿ ಮಹಿಮಾನ್ವಿತವಾದಂತಹ ಸ್ತೋತ್ರ, ವಿಷ ಪರಿಹಾರ ಮಾಡುವಂಥದ್ದು. ಆದ ಕಾರಣವೇ ನಮ್ಮ ಮಾಧ್ವ ಸಂಪ್ರದಾಯದಲ್ಲಿ ಧೂಪಾರ್ತಿ ಆದ ನಂತರ ದೇವತಾ ಪೂಜೆಯಲ್ಲಿ ನೈವೇದ್ಯದ ಪೂರ್ವ ನಾವು ದ್ವಾದಶ ಸ್ತೋತ್ರವನ್ನು ಪಠನೆ ಮಾಡ್ತೇವೆ, ಪಾರಾಯಣ ಮಾಡ್ತೇವೆ. ಅದರಲ್ಲಿ ತಿಳಿಯದೇ ಇರುವಂತಹ ವಿಷವು ಪರಿಹಾರವಾಗತ್ತೆ ಎಂಬುವ ನಂಬಿಕೆಯಿಂದ. ಇದು ದ್ವಾದಶ ಸ್ತೋತ್ರದ ಒಂದು ರಚನೆಯ ಹಿನ್ನೆಲೆ. ಆದರೆ ಇನ್ನು ಸದಾಚಾರ ಗ್ರಂಥಗಳು ಅಂತ ಎರಡನೆಯ ಸೋಪಾನ. ಇದರಲ್ಲಿ ಸದಾಚಾರ ಸ್ಮೃತಿ, ಜಯಂತಿ ನಿರ್ಣಯ, ಕೃಷ್ಣಾಮೃತ ಮಹಾರ್ಣವ, ಯತಿಪ್ರಣವ ಕಲ್ಪ, ತಂತ್ರಸಾರ ಎಂಬುವಂತಹ ಗ್ರಂಥಗಳು. ಸದಾಚಾರ ಸ್ಮೃತಿ ಅಂತ, ಸದಾಚಾರ ಸ್ಮೃತಿ ನಮಗೆ ಏನು ತಿಳಿಸಿಕೊಡುತ್ತೆ ಅಂದರೆ ಸತ್ ಆಚಾರ, ಒಳ್ಳೆಯ ಆಚಾರಗಳು, ನಾವು ಸಾಧನೆ ಮಾಡಿಕೊಳ್ಳುವುದಕ್ಕೆ ಬೇಕಾದಂತಹ ಒಳ್ಳೆಯ ಆಚಾರ ವಿಚಾರಗಳನ್ನು ತಿಳಿಸಿಕೊಡುವಂತಹ ಗ್ರಂಥ. ಆಚಾರಹೀನಂ ನ ಪುನಂತಿ ವೇದಾಹ, ಆಚಾರಹೀನನನ್ನು ವೇದಗಳು ಪವಿತ್ರಗೊಳಿಸುವುದಿಲ್ಲ ಅಂತ. ನಾವು ಈ ಸಾಧನ ಶರೀರವನ್ನು ಪವಿತ್ರವನ್ನಾಗಿ ಇಟ್ಟುಕೊಂಡು ಆಚಾರ ವಿಚಾರಗಳನ್ನು ಮಾಡಿ ಅಂತಃಶೌಚ, ಬಾಹ್ಯ ಶೌಚ ಮತ್ತು ನಾವು ಬೆಳಿಗ್ಗೆ ಎದ್ದಾಗಿಂದ ರಾತ್ರಿಯ ಮಲಗುವವರೆಗೂ ನಾವು ಮಾಡುವ ಕರ್ಮಗಳು ಏನು ಮಾಡಬೇಕು, ಸಂಧ್ಯಾವಂದನಾದಿಗಳು, ಪೂಜಾದಿಗಳು, ಇವೆಲ್ಲವನ್ನು ಕೂಡ ಹೇಗೆ ಮಾಡಬೇಕು, ಯಾವ ರೀತಿಯಾಗಿ ಭಗವಂತನನ್ನು ಯಾವ ಕಾಲದಲ್ಲಿ ಏನು ಸ್ಮರಣೆ ಮಾಡಬೇಕು, ಇಂತಹ ಸದಾಚಾರಗಳನ್ನು ತಿಳಿಸಿಕೊಡುವಂತಹ ಈ ಗ್ರಂಥ ನಮಗೆ ಆಚಾರ್ಯರು ಪುಟ್ಟ ಗ್ರಂಥವಾದರೂ ನಮಗೆ ಸಾಧನೆಗೆ ಅನುಕೂಲವಾಗುವಂತಹ ಸದಾಚಾರಗಳನ್ನು ತಿಳಿಸಿಕೊಡುವಂತಹ ಗ್ರಂಥ ಇದು ಸದಾಚಾರ ಸ್ಮೃತಿ ಎಂಬುವ ಗ್ರಂಥ. ಇನ್ನು ಜಯಂತಿ ನಿರ್ಣಯ, ಶ್ರಾವಣ ಮಾಸದಲ್ಲಿ ಕೃಷ್ಣ ಪಕ್ಷದಲ್ಲಿ ಬರುವ ಅಷ್ಟಮಿಯ ದಿನ ಮಾಡುವ ಕೃಷ್ಣಾಷ್ಟಮಿ ಜನ್ಮಾಷ್ಟಮಿ ಉತ್ಸವ, ಇದು ದೊಡ್ಡ ವ್ರತ. ಅವತ್ತಿನ ದಿನ ನಾವು ಹೇಗೆ ಬೆಳಿಗ್ಗೆ ಎದ್ದಾಗಿಂದ ರಾತ್ರಿಯವರೆಗೂ, ರಾತ್ರಿ ಕೃಷ್ಣ ಅವತಾರ ಮಾಡಿದ ಕಾಲದಲ್ಲಿ ನಾವು ಕೃಷ್ಣನಿಗೆ ಅರ್ಘ್ಯ ಕೊಡುವುದು, ಹೇಗೆ ಸಂಕಲ್ಪ ಮಾಡಬೇಕು ಮೊದಲಾದ ಎಲ್ಲ ವಿಷಯಗಳನ್ನು, ಕೃಷ್ಣನ ಅವತಾರದ ವಿಶೇಷವನ್ನು ಹೇಳ್ತಾ ಯಾವ ರೀತಿ ಆಚರಣೆ ಮಾಡಬೇಕು ಅಂತ ಹೇಳ್ತಾ ವಿಷಯ ಪುಟ್ಟು ಗ್ರಂಥವಾದರೂ ತಿಳಿಸಿಕೊಟ್ಟಿದ್ದಾರೆ. ಕೃಷ್ಣಾಷ್ಟಮಿಯ ದಿನ ನಾವು ನಿರ್ಜಲ ಏಕಾದಶಿ ಉಪವಾಸದಂತೆ ಉಪವಾಸವನ್ನು ಮಾಡಿ ರಾತ್ರಿ ಕೃಷ್ಣನಿಗೆ ಅರ್ಘ್ಯವನ್ನು ಕೊಟ್ಟು ಮರುದಿನ ಪಾರಣೆ ಮಾಡಿದರೆ 20 ಕೋಟಿ ಏಕಾದಶಿಗಳು ಮಾಡಿದ ಪುಣ್ಯ ಬರುತ್ತೆ ಅಂತ ಹೇಳ್ತಾ ಆ ಜಯಂತಿ ನಿರ್ಣಯ ಗ್ರಂಥದಲ್ಲಿ ಕೃಷ್ಣಾಷ್ಟಮಿ ವ್ರತದ ಆಚರಣೆಯ ವಿಷಯವನ್ನು ವಿಶೇಷವಾಗಿ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಇನ್ನು ಕೃಷ್ಣಾಮೃತ ಮಹಾರ್ಣವ, ಕೃಷ್ಣಾಮೃತ ಮಹಾರ್ಣವ ನಮಗೆ ವಿಶೇಷವಾದಂತಹ ಒಂದು ಗ್ರಂಥ. ಈ ಗ್ರಂಥದಲ್ಲಿ ನಮಗೆ
ಸಣ್ಣ ಸಣ್ಣ ವಿಷಯಗಳು. ಹೇಗೆ ನಮಸ್ಕಾರ ಮಾಡಬೇಕು ಭಗವಂತನಿಗೆ, ಹರಿವಾಯು ಗುರುಗಳಿಗೆ. ಉರಸಾ ಶಿರಸಾ ದೃಷ್ಟ್ಯಾ ಮನಸಾ ವಚಸಾ ತಥಾ ಪದ್ಭ್ಯಾಂ ಕರಾಭ್ಯಾಂ ಜಾನುಭ್ಯಾಂ ಪ್ರಣಾಮೋ ಅಷ್ಟಾಂಗ ಈರಿತಃ. ಎದೆ, ತಲೆ, ಕಣ್ಣು, ಮನಸ್ಸು, ಮಾತು, ಕಾಲು, ಕೈ, ಮೊಣಕಾಲುಗಳನ್ನು ಊರಿ ಮಾಡುವ ನಮಸ್ಕಾರವೇ ಸಾಷ್ಟಾಂಗ ನಮಸ್ಕಾರ. ಈ ರೀತಿಯಾಗಿ ನಮಸ್ಕಾರ ಮೊದಲುಕೊಂಡು ಹರಿ ಕೀರ್ತನೆ ಹೇಗೆ ಮಾಡಬೇಕು, ಏಕಾದಶಿ ಉಪವಾಸದ ವಿಷಯ ಮತ್ತು ಭಗವಂತನ ಸರ್ವೋತ್ತಮತ್ವ, ಭಗವಂತನ ಸ್ಮರಣೆಯ ಫಲ, ಭಗವಂತನ ಮನಸ್ಸು ಧ್ಯಾನ ಮಾಡುವ ಫಲ, ತೀರ್ಥದ ಮಹಿಮೆ, ಸಾಲಗ್ರಾಮಗಳ ಮಹಿಮೆ, ಮುಖ್ಯವಾಗಿ ಏಕಾದಶಿಯ ಮಹಿಮೆ, ಇವುಗಳನ್ನೆಲ್ಲ ತಿಳಿಸಿಕೊಡ್ತಾ ನಮಗೆ ವಿಶೇಷವಾಗಿ ಕೃಷ್ಣಾಮೃತ ಮಹಾರ್ಣವ ಗ್ರಂಥವನ್ನು ನಮಗೆ ಸದಾಚಾರ ಗ್ರಂಥಗಳ ಪಟ್ಟಿಯಲ್ಲಿ ನಮಗೆ ಬರೆದುಕೊಟ್ಟಿದ್ದಾರೆ, ಸಾಧನೆಗೆ ಅನುಕೂಲವಾಗುವಂಥದ್ದು. ಇನ್ನು ಯತಿಪ್ರಣವ ಕಲ್ಪ, ಇದು ಪುಟ್ಟ ಗ್ರಂಥ, ಆದರೂ ಸನ್ಯಾಸವನ್ನು ಹೇಗೆ ಸ್ವೀಕಾರ ಮಾಡಬೇಕು, ಸನ್ಯಾಸಿಗಳು ಹೇಗೆ ಜೀವನ ಮಾಡಬೇಕು, ಸನ್ಯಾಸಿಗಳ ಮುಖ್ಯ ಧರ್ಮವೇನು, ವಿರಕ್ತರಾಗಿ ಆಶಾಪಾಶಗಳನ್ನು ಬಿಟ್ಟು ವಿರಕ್ತರಾಗಿ ಭಗವಂತನಲ್ಲೇ ಮನಸ್ಸು ಸದಾ ಇಟ್ಟವರಾಗಿ ಹರಿ ಸರ್ವೋತ್ತಮತ್ವವನ್ನು ಸರ್ವದಾ ಪ್ರತಿಪಾದನೆ ಮಾಡುವುದೇ ಯತಿಗಳ ಮುಖ್ಯ ಕರ್ತವ್ಯ ಎಂದು ಯತಿ ಧರ್ಮಗಳನ್ನು, ಯತಿ ಸ್ವೀಕಾರದ ಒಂದು ಕ್ರಮವನ್ನು ಚೆನ್ನಾಗಿ ಪುಟ್ಟ ಗ್ರಂಥವಾದ ಯತಿ ಪ್ರಣವಕಲ್ಪದಲ್ಲಿ ತಿಳಿಸಿಕೊಟ್ಟಿದ್ದಾರೆ ಮಧ್ವಾಚಾರ್ಯರು. ಇನ್ನು ತಂತ್ರಸಾರ ಸಂಗ್ರಹ, ಮೂಲವಾಗಿ ಈ ಗ್ರಂಥವು ಭಗವಂತನಾದ ವಿಷ್ಣು ಬ್ರಹ್ಮದೇವರಿಗೆ ಉಪದೇಶ ಮಾಡಿದ್ದಾರೆ. ಅದರಿಂದ ಸಂಗ್ರಹ ಮಾಡಿರುವಂಥದ್ದೇ ತಂತ್ರಸಾರ ಸಂಗ್ರಹ. ಮಧ್ವಾಚಾರ್ಯರು ಆ ತಂತ್ರಸಾರ ಗ್ರಂಥದಿಂದ ಸಂಗ್ರಹ ಮಾಡಿ 4 ಅಧ್ಯಾಯಗಳಲ್ಲಿ ರಚನೆ ಮಾಡಿಕೊಟ್ಟಿದ್ದಾರೆ. ಈ ಗ್ರಂಥ ನಮಗೆ ಸರಿಯಾದ ಆಚಾರ ವಿಚಾರಗಳನ್ನು, ಭಗವಂತನ ಉಪಾಸನೆಯನ್ನು ಮಾಡುವ ಕ್ರಮಗಳನ್ನು ತಿಳಿಸಿಕೊಡುತ್ತೆ. ಅಷ್ಟ ಮಹಾಮಂತ್ರಗಳು, ಅವುಗಳ ವಿವರ, ಅವುಗಳ ಧ್ಯಾನ ಶ್ಲೋಕಗಳು, ಮತ್ತು ನಾವು ಮನೆಯಲ್ಲಿ ಪೂಜೆ ಮಾಡುವ ಪ್ರತಿಮೆಗಳ ಲಕ್ಷಣ, ಪ್ರತಿಮೆಗಳು ಎಷ್ಟು ಅಳತೆಯಲ್ಲಿರಬೇಕು, ದೇವಸ್ಥಾನಗಳಲ್ಲಿ ಪ್ರತಿಷ್ಠೆ ಮಾಡುವ ಪ್ರತಿಮೆಗಳ ನಿರ್ಮಾಣ ಲಕ್ಷಣಗಳು, ದೇವಸ್ಥಾನದ ನಿರ್ಮಾಣಗಳು, ಅವುಗಳ ಲಕ್ಷಣ, ಇವುಗಳನ್ನೆಲ್ಲ ತಿಳಿಸಿಕೊಡ್ತಾ ತಂತ್ರಸಾರ ಸಂಗ್ರಹ ಎಂಬುವಂತಹ ಒಂದು ಉತ್ಕೃಷ್ಟವಾದ ನಮ್ಮ ಸಾಧನೆಗೆ ಬೇಕಾದಂತಹ ಎಲ್ಲ ವಿಷಯಗಳನ್ನು ತಿಳಿಸಿಕೊಡುವಂತಹ ಉತ್ತಮವಾದಂತಹ ಗ್ರಂಥ ತಂತ್ರಸಾರ ಸಂಗ್ರಹ. ಹೀಗೆ ಸದಾಚಾರಗಳನ್ನು ತಿಳಿಸಿಕೊಡುವಂತಹ ಗ್ರಂಥಗಳು 2ನೇ ಸೋಪಾನವಾದರೆ, ಇನ್ನು ಉಳಿದ 7 ಸೋಪಾನಗಳು, ದಶಪ್ರಕರಣಗಳು, ಇತಿಹಾಸ ಪ್ರಸ್ಥಾನ, ಪುರಾಣ ಪ್ರಸ್ಥಾನ, ಗೀತಾ ಪ್ರಸ್ಥಾನ, ಉಪನಿಷತ್ ಪ್ರಸ್ಥಾನ, ಸೂತ್ರ ಪ್ರಸ್ಥಾನ, ವೇದ ಪ್ರಸ್ಥಾನ ಅಂತ ಹೇಳಿ ಈ ಗ್ರಂಥಗಳೆಲ್ಲವನ್ನು ನಮಗೆ ಬರೆದುಕೊಟ್ಟಿದ್ದಾರೆ. ಆ ಗ್ರಂಥಗಳ ವಿವರಗಳನ್ನು ಸಂಕ್ಷಿಪ್ತ, ನಾನು ಮೊದಲೇ ಹೇಳಿದಂತೆ ಅತಿ ಸಂಕ್ಷಿಪ್ತವಾದ ಪರಿಚಯವನ್ನು ಸಕಲ ಸಚ್ಚಾಸ್ತ್ರ ಕರ್ತೃಣ ಎಂಬುವ ವಿಶೇಷಣ ವಿವರಣೆಯಲ್ಲಿ ತಿಳಿಸಿಕೊಡುತ್ತಾ ನಾಳೆ ತಿಳಿಸ್ತೇನೆ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು, ಮಧ್ವೇಶಾರ್ಪಣಮಸ್ತು. ಎಲ್ಲರಿಗೂ ಶುಭಮಸ್ತು.